ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಸಂಬಂಧ ಎಫ್ಐಆರ್ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಗಿರೀಶ್ ಮಟ್ಟಣ್ಣನವರ್ ಬಂದಿರೋದು. ತನ್ನ ಮೇಲೆ ಎಫ್ಐಆರ್ ಆದ ಕಾರಣದಿಂದಾಗಿ ನಾನೇ ಬಂದಿದ್ದೀನಿ, ಯಾರಿಗೂ ತೊಂದರೆ ಆಗಬಾರ್ದು, ನಾನು ಇವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀನಿ ಅಂತ ಹೇಳಿ ಎಫ್ಐಆರ್ ಮಾಡಿದ್ದಾರಲ್ಲ, ಯಾರ್ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನೇ ಠಾಣೆಗೆ ಬಂದಿದ್ದೀನಿ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರ್ ಹೇಳಿರೋದು. ಕೆಲ ಹಿಂಬಾಲಕರೊಂದಿಗೆ ಗಿರೀಶ್ ಇಲ್ಲಿಗೆ ಬಂದಿರೋದು. ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ನನ್ನ ಮೇಲೆ ವಿನಾಕಾರಣವಾಗಿ ಎಫ್ಐಆರ್ ಮಾಡಿಬಿಟ್ಟಿದ್ದಾರೆ ಅಂತ ಗಿರೀಶ್ ಹೇಳ್ತಾ ಇರೋದು. ಅವರಿಗೆ ಕಷ್ಟನೇ ಬೇಡ, ಪೊಲೀಸರಿಗೆ ನಾನು ಕಷ್ಟ ಕೊಡಲ್ಲ, ನಾನು ಎಲ್ಲಿ ಯಾವತ್ತು ಇವ್ರ ಕೆಲಸಕ್ಕೆ ಅಡ್ಡಿ ಬಂದಿದ್ದೀನಿ, ಅವ್ರಿಗೆ ನಾನು ತೊಂದರೆ ಕೊಡ್ತಾ ಇಲ್ಲ, ಹಾಗಾಗಿ ಎಲ್ಲೋ ಬರೋದು, ಇವರು ಹುಡುಕೋದು, ನನ್ನ ಕರ್ಕೊಂಡು ಬರೋದು ಬೇಡ ಅಂಥೇಳಿ ಠಾಣೆಗೆ ನಾನೇ ಬಂದಿದ್ದೀನಿ ಅಂಥೇಳಿ ಗಿರೀಶ್ ಮಾತಾಡ್ತಾ ಇರೋದು. ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ಲಿ, ನಮ್ಮನ್ನು ಈ ಕೂಡಲೇ ಅರೆಸ್ಟ್ ಮಾಡಲಿ, ನಾವೇನೋ ಅಡ್ಡಿಪಡಿಸಿದ್ದೀವಿ ಅಂತ ಎಫ್ಐಆರ್ ಮಾಡಿದ್ದಾರಲ್ಲ, ಅರೆಸ್ಟ್ ಮಾಡಲಿ ಅಂತಾನೆ ಪೊಲೀಸ್ ಠಾಣೆಗೆ ನಾವು ಬಂದಿದ್ದೀವಿ. ನಮ್ಮನ್ನು ಪೊಲೀಸರು ಅರೆಸ್ಟ್ ಮಾಡುವುದಾದರೆ ಅರೆಸ್ಟ್ ಮಾಡಲಿ, ಹೋರಾಟಗಾರರು ನಾವು, ಬಂಧನಕ್ಕೆ ಎದರಲ್ಲ ಅಂಥೇಳಿ ಗಿರೀಶ್ ಮಾತಾಡಿರೋದು. ನಮಗ್ ಭೀತಿ ಇಲ್ಲ, ನಮಗ್ ಗೌರವ ಇದೆ, ಸ್ವಾಭಿಮಾನ ಇದೆ, ಬಂಧನ ಆಗ್ತೀವಿ ಅನ್ನೋದಕ್ಕೆ ಸ್ವಾಭಿಮಾನ ಇದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ, ಕರ್ತವ್ಯಕ್ಕೆ ಸಹಕಾರ ಕೊಟ್ಟಿದ್ದೀವಿ ನಾವು. ಕರ್ತವ್ಯಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರು ಅಂತ ಹೇಳಿ ನಮ್ಮ ಮೇಲೆ 3 ಜನರ ಮೇಲೆ 3+30 ಜನರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿದ್ದಾರೆ. ಸೊ ಅದು ಏನು ಅರೆಸ್ಟ್ ಮಾಡ್ತೀರ ಬರಕ್ ಹೊಂಟಿದ್ದೀನಿ. ನಮಗ್ ಭೀತಿ ಇಲ್ಲ, ನಮಗ್ ಗೌರವ ಇದೆ, ಸ್ವಾಭಿಮಾನ ಇದೆ, ಬಂಧನ ಆಗ್ತೀವಿ ಅನ್ನೋದಕ್ಕೆ ಸ್ವಾಭಿಮಾನ ಇದೆ. ಕರ್ತವ್ಯಕ್ಕೆ ಅಡ್ಡಿ